Hello dear friends, welcome back to my YouTube channel. In my last video we have discussed question paper pattern and also the expected question from each chapter from the part 1 textbook. ಈ ವಿಡಿಯೋದಲ್ಲಿ ಉಳಿದಿರುವಂತ ಚಾಪ್ಟರ್ಸ್ ಸೊ ಟ್ರಿಗ್ನೋಮೆಟ್ರಿ ಇಂದ ಪ್ರಾಬಬಿಲಿಟಿ ತನಕ ಉಳಿದಿರುವಂತ ಚಾಪ್ಟರ್ಸ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಚಾಪ್ಟರ್ 1 by 1 ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಮಾಡಿರುವಂತ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಮತ್ತೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ಕೊಂಡು ಸೊ ಐ ಆಮ್ ಗೋಯಿಂಗ್ ಫಾರ್ವರ್ಡ್ ವಿತ್ ದ ಪಾರ್ಟ್ 2 ಟೆಕ್ಸ್ಟ್ ಬುಕ್. ಸೊ ಯಾರಾದರೂ ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಟು ಗೆಟ್ ಮೋರ್ ಅಪ್ಡೇಟ್ಸ್ ಆನ್ SSLC ಮ್ಯಾಥಮೆಟಿಕ್ಸ್. ಸೊ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಥರನೇ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ವಿಲ್ ಮೂವ್ ಆನ್ ಟು ದ ಚಾಪ್ಟರ್, ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಾಮೆಟ್ರಿ ತನಕ ಡಿಸ್ಕಸ್ ಮಾಡಿದ್ವಿ. ಈಗ ಟ್ರಿಗ್ನೋಮೆಟ್ರಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ವರ್ಷ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ನಮಗೆ 6 ಮಾರ್ಕ್ಸ್ ಬರ್ತಾ ಇದೆ. ಬರೀ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಮಾತ್ರ. ಅಪ್ಲಿಕೇಶನ್ಸ್ ಇಂದ ಅದು ಬೇರೆ ಬರುತ್ತೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಈಗ ನನಗೆ ಟ್ರಿಗ್ನೋಮೆಟ್ರಿಯಿಂದ 6 ಮಾರ್ಕ್ ಬರುತ್ತೆ. ಸೊ ಏನೇನು ಬರ್ಬೋದು ಈ 6 ಮಾರ್ಕ್ಗೆ? ಸೊ ಅದನ್ನ ನೋಡಿದಾಗ ಸೊ ಫಸ್ಟ್ ಒಂದು 1 ಮಾರ್ಕ್ಗೆ, ಒಂದು 2 ಮಾರ್ಕ್ಗೆ, ಒಂದು 3 ಮಾರ್ಕ್ ಕೊಡ್ತಾ ಇದ್ದಾರೆ. 1 ಮಾರ್ಕ್ ಏನೇನು ಬರ್ಬೋದು ನನಗೆ ಅಂತಂದ್ರೆ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮೇಲೆ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ ಸೈನ್, ಕೊಸೈನ್, ಟ್ಯಾಂಜೆಂಟ್, ಕೋಟ್ಯಾಂಜೆಂಟ್, ಸೀಕೆಂಟ್, ಕೊಸಿಕೆಂಟ್, ಇವಕ್ಕೆಲ್ಲ ರೇಷಿಯೋಸ್ ಇದೆ. ಆ ರೇಷಿಯೋಸ್ನ ನೀವು ನೆನ್ಪಿಟ್ಕೊಂಡ್ರೆ ಸೈನ್ ತೀಟಾ ಕೊಟ್ಟಿರ್ತಾನೆ, ಕಾಸ್ ತೀಟಾ ಬರೀಲಿಕ್ಕೆ ಕೇಳ್ತಾನೆ, ಕಾಸ್ ತೀಟಾ ಕೊಟ್ಟಿರ್ತಾನೆ, ಸೈನ್ ತೀಟಾ ಬರೀಲಿಕ್ಕೆ, ಅಥವಾ ಸ್ಟ್ಯಾನ್ ಕೊಟ್ಬಿಟ್ಟು ಕಾಟ್ ಕೇಳ್ತಾನೆ, ರೆಸಿಪ್ರೋಕಲ್ ರೇಷಿಯೋ ಯೂಸ್ ಮಾಡುವಂಥದ್ದು. ಸೊ ಇದು, ಅಥವಾ ಡೆಫಿನೇಷನ್ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಹೇಳ್ತಾ ಇರ್ತೀವಿ ಓಷಾ ಚೋಟ. ಸೊ ಈ ಓಷಾ ಚೋಟ ಅಂತ ಒಂದು ವರ್ಡ್ ನೆನ್ಪಿಟ್ಕೊಬಿಟ್ರೆ ಈ ಮೂರನ್ನ ತಗೊಂಡ್ರೆ ಸೈನ್ ನೋಡಿ, ಸೈನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹಿಪಾಟಿನ್ಯೂಸ್. ACH ತಗೊಂಡ್ರೆ ಕಾಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹಿಪಾಟಿನ್ಯೂಸ್. ಇದನ್ನ ತಗೊಂಡ್ರೆ ಟ್ಯಾನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಈ ವರ್ಡ್ ನೆನ್ಪಿಟ್ಕೊಂಡು ಇದ್ರ ಜೊತೆಗೆ ರೆಸಿಪ್ರೋಕಲ್ ರೇಷಿಯೋಸ್ ನೆನ್ಪಿಟ್ಕೊಬಿಟ್ರೆ 6 ರೇಷಿಯೋಸ್ ನೆನ್ಪಿಟ್ಕೋಬಹುದು. 6 ರೇಷಿಯೋಸ್ ಡೆಫಿನೇಷನ್ ಗೊತ್ತಿದ್ರೆ ಡೆಫಿನೆಟ್ಲಿ ಈ ಕಾನ್ಸೆಪ್ಟ್ ಇಂದ ಬರುವಂತ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಫೈಂಡಿಂಗ್ ಅಕ್ಯೂಟ್ ಆಂಗಲ್ when trigonometric ratio is given. ಹಿಂಗೆ ಕೊಟ್ಬಿಡ್ತಾನೆ sin theta is equal to 1/2, then value of theta is what? ಯಾವಾಗ ಥೀಟಾಗೆ ಏನು ತಗೊಂಡ್ರೆ ಅದ್ರ ವ್ಯಾಲ್ಯೂ 1/2 ಆಗುತ್ತೆ ಅಂತ ನಾನು ಚೆಕ್ ಮಾಡಬೇಕು. ಸೊ ಈ ಥರದ ಪ್ರಾಬ್ಲಮ್ಸು. ಮತ್ತು ಸ್ಪೆಸಿಫಿಕ್ ಆ್ಯಂಗಲ್ಸ್ ಮೇಲೆ, ಫಾರ್ ಎಕ್ಸಾಂಪಲ್ sin 30 into cos 45 is what? ಹಿಂಗೆ ಕೊಡ್ತಾನೆ ಫೈಂಡ್ ದ ವ್ಯಾಲ್ಯೂ ಆಫ್ sin 30 ಡಿಗ್ರಿ cos 45 ಡಿಗ್ರಿ. sin 30 ಅಂದರೆ 1/2, cos 45 ಅಂದರೆ 1/√2, ಸೊ 1/2√2 ಆನ್ಸರ್. ಅಥವಾ ಇದಕ್ಕೆ ಮಧ್ಯೆ ಪ್ಲಸ್ ಕೊಡ್ಬೋದು, ಅಥವಾ ಇದಕ್ಕೆ ಮಧ್ಯೆ ಮೈನಸ್ ಕೊಡ್ಬೋದು. ತುಂಬ ಸಿಂಪಲ್ ಆಗಿರುವಂಥದ್ದು ನಮಗೆ 1 ಮಾರ್ಕಿಗೆ ಬರುತ್ತೆ. ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನೇ ಕೇಳಿಬಿಡ್ತಾರೆ. 1 + cot ಸ್ಕ್ವೇರ್ ಥೀಟಾ ಏನಾಗುತ್ತೆ, 1 - sin ಸ್ಕ್ವೇರ್ ಥೀಟಾ ಏನಾಗುತ್ತೆ, ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್, ಈ ಥರ ಕೇಳ್ಬೋದು. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಇದ್ರ ವ್ಯಾಲ್ಯೂ ಏನು? ಈ ಥರದ್ದು ಸಿಂಪಲ್ ಕ್ವಶನ್ಸ್ ನಮಗೆ ಐಡೆಂಟಿಟೀಸ್ ಫಾರ್ಮುಲಾ ಏನು 3 ಐಡೆಂಟಿಟಿ ಕಲ್ತಿದ್ವಿ ಅದರ ಈಕ್ವಲೆಂಟ್ ಈಕ್ವೇಷನ್ಸ್ ಮೇಲೆ 1 ಮಾರ್ಕಿಗೆ ನಮಗೆ ಬರ್ಬೋದು. ಸೊ ಇವೆಲ್ಲ ನನಗೆ ಟ್ರಿಗ್ನೋಮೆಟ್ರಿಲಿ 1 ಮಾರ್ಕಿಗೆ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ಸ್. ಇದು ಬಿಟ್ಟರೆ 2 ಮಾರ್ಕಿಗೆ 2 ಕಾನ್ಸೆಪ್ಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಫಿನೆಟ್ ಆಗಿ ಐಡೆಂಟಿಟಿಯಿಂದ ಬರಲ್ಲ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮೇಲೆ ಇಲ್ಲಿ ನನಗೆ ಯಾವ್ದಾದ್ರು ಒಂದು ಕೇಳೋ ಬದಲು ಸೈನ್ ಥೀಟಾ ಕೊಟ್ಬಿಟ್ಟು ಟ್ಯಾನ್ ಮತ್ತು ಸೀಕೆಂಟ್ ಎರಡನ್ನೂ ಬರೀರಿ ಅಂತ ಕೇಳ್ಬೋದು. ಅಥವಾ ಇನ್ನು ಬೇರೆ ಪ್ರಾಬ್ಲಮ್ಸ್ ಇದೆ. ಈಗ ಯಾವುದು ಪೈಥಾಗರಸ್ ಥಿಯರಮ್ಸ್ ಯೂಸ್ ಮಾಡಿಕೊಂಡು ಸೈಡ್ಸ್ ಕೊಡೋ ಬದಲು ಸಮ್ ಆಫ್ ದ 2 ಸೈಡ್ಸ್ ಅಥವಾ ಡಿಫರೆನ್ಸ್ ಆಫ್ ದ 2 ಸೈಡ್ಸ್ ಎಕ್ಸಸೈಸ್ ಅಲ್ಲಿ ಕೊನೆ ಟ್ರೂ ಫಾಲ್ಸ್ ಕ್ವಶನ್ ಅಂತ ಮೇಲಿದೆ. ಐ ಥಿಂಕ್ ಕ್ವಶನ್ ನಂಬರ್ 10 ಅನ್ಸುತ್ತೆ. ಆ ಥರದ್ದು ಕ್ವಶನ್ನ 2 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಈ ಥರ ಕೊಟ್ಬಿಟ್ಟು ಇಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 5/6 ದೆನ್ ಫೈಂಡ್ ಔಟ್ 1 + sin ಥೀಟಾ ಇಂಟು 1 - sin ಥೀಟಾ ಡಿವೈಡೆಡ್ ಬೈ 1 + ಈ ಥರದ ಪ್ರಾಬ್ಲಮ್ಸ್ ಇದೆಯಲ್ಲ, ನಮಗೆ ಈ ಥರದ್ದು ಪ್ರಾಬ್ಲಮ್ಸು ನಾವು 2 ಮಾರ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿಂದ ಸೈನ್ ಮತ್ತು ಕಾಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಪ್ರಾಬ್ಲಮ್ಸ್ ಆನ್ ಸ್ಪೆಸಿಫಿಕ್ ರೇಷಿಯೋ, ಇಲ್ಲಿ 1 ಟರ್ಮು 2 ಟರ್ಮು ಪ್ರಾಡಕ್ಟು ಸಮ್ಮಕ್ಕೆ ಕೇಳೋ ಬದಲು ಇಲ್ಲಿ 4-5 ಟರ್ಮ್ ಕೊಟ್ಬಿಟ್ಟು 4-5 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡುವಂಥದ್ದು 2 ಮಾರ್ಕಿಗೆ. 1 ಮಾರ್ಕಿಗೆ ಸಿಂಪಲ್ ಆಗಿರುತ್ತೆ, 2 ಮಾರ್ಕಿಗೆ ಒಂಚೂರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ 2-3 ಸ್ಟೆಪ್ಪಲ್ಲಿ ಬರೋ ಥರ ಆನ್ಸರ್ಸ್ ಬರೋ ಥರ ಇರುತ್ತೆ. ಇನ್ನು 3 ಮಾರ್ಕಿಗೆ ನಮಗೆ ಗೊತ್ತಿರುವಂಥದ್ದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಡೆಫಿನೆಟ್ ಆಗಿದ್ದೇ ಇರುತ್ತೆ. ಪ್ರೂವಿಂಗ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್.
ಬಟ್ ಇಷ್ಟು ಸರಿ ನಮಗೆ ಅದ್ರ ಜೊತೆಗೆ ಯಾವಾಗಲೂ ಕೂಡ 3 ಮಾರ್ಕಿಗೆ ಟ್ರಿಗ್ನೋಮೆಟ್ರಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ನೀವು ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ಸ್ ನೋಡಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮಗೆ ಸಮ್ಟೈಮ್ಸ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಮೇಲೂ ಕೂಡ ಕೊಟ್ಟಿರುವಂಥ ಎಕ್ಸಾಂಪಲ್ಸ್ ಇದೆ. ಸೊ ಈ ಥರ ಕ್ವಶನ್ಸ್ ಟೈಪ್ ಆಫ್ ಕ್ವಶನ್ಸ್ನ ನೀವು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ನೀವು ಟ್ರಿಗ್ನೋಮೆಟ್ರಿ ಚಾಪ್ಟ್ರಿಂದ 6 ಮಾರ್ಕ್ಸ್ನ ತೊಗೋಬೋದು. ನೆಕ್ಸ್ಟ್ ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇದರಲ್ಲಿ ಹೇಳೋವಂಥದ್ದು ಏನಿಲ್ವೇ ಅಲ್ಲ, ಎಲ್ಲ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತು ಟ್ರಿಗ್ನೋಮೆಟ್ರಿಕ್ ಟೇಬಲ್ ವ್ಯಾಲ್ಯೂಸ್, ಸ್ಪೆಸಿಫಿಕ್ ಆ್ಯಂಗಲ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸು. ಸೊ ನನಗೆ ಒಂದೇ ಕ್ವಶನ್ ಬರೋದು ಈ ಚಾಪ್ಟ್ರಿಂದ 4 ಮಾರ್ಕ್ಗೆ ಇರುತ್ತೆ. ಸೊ ನಮ್ಮ ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಸು ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಮತ್ತು ಸ್ಟೇಟ್ ಲೆವೆಲ್ ಪೇಪರ್ಸು, ಮಾಡೆಲ್ ಪೇಪರ್ಸ್ ಆಗ್ಬೋದು ಅಥವಾ ಪ್ರಿಪ್ರೇಟರಿ ಪೇಪರ್ಸ್ ಆಗ್ಬೋದು, ಅವನ್ನೆಲ್ಲ ಇರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಈ ಕ್ವಶನ್ನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಸರ್ಕಲ್ಸಿಂದ ನನಗೆ 5 ಮಾರ್ಕ್ ಬರುತ್ತೆ. ಒಂದು 2 ಮಾರ್ಕು, ಒಂದು 3 ಮಾರ್ಕು. 2 ಮಾರ್ಕ್ಗೆ ಏನು ಬರ್ಬೋದು? ಪ್ರಾಬ್ಲಮ್ಸ್ ಆನ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್. ಪ್ರಾಬ್ಲಮ್ಸ್ ಆನ್ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಅಂದರೆ ಈಗ ಟ್ಯಾಂಜೆಂಟ್ ಕೊಟ್ಬಿಟ್ಟು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಪೆರಿಮೀಟ್ರ್ ಕೇಳ್ತಾನೆ. ಈಗ ಒಂದು ಪೇರ್ ಆಫ್ ಟ್ಯಾಂಜೆಂಟ್ ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಕೊಟ್ಬಿಟ್ಟು ಇದು ಟ್ರಯಾಂಗಲ್ ಎ ಪಿ ಕ್ಯೂ, ಇದು ಸಮಥಿಂಗ್ ಬಿ ಸಿ ತಗೋಣ. ಎ ಪಿ ಕ್ಯೂದು ಪೆರಿಮೀಟ್ರ್ ಕೇಳ್ಬೋದು. ಅಥವಾ ಈ ಥರ ಒಂದು ಕೊಟ್ಬಿಟ್ಟು ಟ್ಯಾಂಜೆಂಟ್ ಕೊಟ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ರೇಡಿಯಸ್ ಕೊಟ್ಬಿಟ್ಟು ಇದನ್ನು ಲೆಂತ್ ಕೊಟ್ಬಿಟ್ಟು 5 ಸೆಂಟಿಮೀಟರ್ ಅಂತ ಇದನ್ನು ಕೇಳ್ಬೋದು. ರೇಡಿಯಸ್ 3 ಕೊಟ್ಟಿರ್ತಾರೆ, ರೈಟ್. ಸೊ ಈ ಥರ ಪ್ರಾಬ್ಲಮ್ಸ್, ರೇಡಿಯಸ್ಸು ಇದು ಕೊಟ್ಬಿಟ್ಟು ಇದನ್ನು ಕೇಳೋವಂಥದ್ದು. ಅಥವಾ ಆ್ಯಂಗಲ್ ಮೇಲೆ ಪ್ರಾಬ್ಲಮ್ಮು. ಮತ್ತು ಸುಮಾರು ಪ್ರಾಬ್ಲಮ್ಸ್ ಇದೆ ಎಕ್ಸಸೈಸಲ್ಲಿ. ಕ್ವಾರ್ಟರ್ಲ್ಯಾಟ್ರಲ್ ಸರ್ಕಮ್ಸ್ಕ್ರೈಬ್ಸ್ ಸರ್ಕಲ್ಸ್ ಆದರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗುತ್ತೆ ಅಂತ ಪ್ರೂವ್ ಮಾಡುವಂಥದ್ದು. ಸಮ್ ಆಫ್ ದ ಅಪೋಸಿಟ್ ಸೈಡ್ಸು. ಡಯಾಮೀಟರ್ ಎಂಡಲ್ಲಿ ಇದೆ, ಅದನ್ನೇ ನಾನು ಕೊಟ್ಟಿರೋದು, ಪ್ರೂವಿಂಗ್ ಪ್ರಾಪರ್ಟೀಸ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್. ಡಯಾಮೀಟರ್ ಎಂಡಲ್ಲಿ ನಾವು ಟ್ಯಾಂಜೆಂಟ್ಸ್ ಡ್ರಾ ಮಾಡಿದ್ರೆ ಅವೆರಡು ಪ್ಯಾರಲಲ್ ಇರುತ್ತೆ ಅಂತ ಪ್ರೂವ್ ಮಾಡುವಂಥದ್ದು ಆಗ್ಬೋದು. ಅಥವಾ ಇಫ್ ಇಟ್ಸ್ ಡ್ರಾ ಎ ಕ್ವಾರ್ಟರ್ಲ್ಯಾಟ್ರಲ್ ಟು ಸರ್ಕಮ್ಸ್ಕ್ರೈಬ್ ಎ ಸರ್ಕಲ್, ಆಪೋಸಿಟ್ ಸೈಡ್ಸ್ ಆಫ್ ದ ಕ್ವಾರ್ಟರ್ಲ್ಯಾಟ್ರಲ್ ಸಬ್ಸ್ಟೆಂಡ್ ಸಪ್ಲಿಮೆಂಟರಿ ಆ್ಯಂಗಲ್ ಅಟ್ ದ ಸೆಂಟರ್ ಅನ್ನೋ ಪ್ರಾಬ್ಲಮ್ ಆಗ್ಬೋದು. ಕೊನೆಯಲ್ಲಿದೆ. ಈ ಥರದ್ದು ಸಿಂಪಲ್ ಆಗಿರುವಂಥ 2 ಮಾರ್ಕ್ ಕ್ವಶನ್ಸು ನಮಗೆ 2 ಮಾರ್ಕ್ಗೆ ಬರ್ಬೋದು, ಪ್ರೂವಿಂಗ್ ಪ್ರಾಪರ್ಟೀಸ್. 3 ಮಾರ್ಕ್ಗೆ ನಮಗೆ ಗೊತ್ತೇ ಇದೆ, ವಿ ಹ್ಯಾವ್ 2 ಥಿಯರಮ್ಸ್, 2 ಥಿಯರಮ್ ಇದೆ. 2 ಥಿಯರಮಲ್ಲಿ ಒಂದು ಥಿಯರಮ್ ಕೊಡ್ತಾರೆ ನಮಗೆ. ಸೊ ಆ 2 ಥಿಯರಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಂದು ಥಿಯರಮ್ ನಾವು ಈಸಿಯಾಗಿ ಇದರಲ್ಲಿ ಬರೀಬೋದು. ಒಂದು ಥಿಯರಮು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಟ್ರಯಾಂಗಲ್ಸ್ ಮೇಲೆ ಇರುತ್ತೆ 4 ಮಾರ್ಕ್ಗೆ. ಇನ್ನೊಂದು ಥಿಯರಮು ಸರ್ಕಲ್ಸ್ ಮೇಲೆ 3 ಮಾರ್ಕ್ಗೆ ಇದ್ದೇ ಇರುತ್ತೆ. ಸೊ ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ಸೊ ಏರಿಯಾಸ್ ರಿಲೇಟೆಡ್ ಟು ಸರ್ಕಲಿಂದ ನನಗೆ ಒಂದೇ ಕ್ವಶನ್ ಬರೋದು, 3 ಮಾರ್ಕ್ ಇರುತ್ತೆ. ಏನು ಕೊಡುತ್ತೆ ನನಗೆ? ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ಏರಿಯಾ ಆಫ್ ಸೆಕ್ಟರ್ ಮತ್ತು ಏರಿಯಾ ಆಫ್ ಸೆಗ್ಮೆಂಟ್ ಆ್ಯಂಡ್ ಲೆಂತ್ ಆಫ್ ಎನ್ ಆರ್ಕ್, ಇದ್ರ ಮೇಲೆ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಏರಿಯಾ ಆಫ್ ಸೆಕ್ಟರ್ ಇದ್ದರೆ θ/360 × πr². ಏರಿಯಾ ಲೆಂತ್ ಆಫ್ ಎನ್ ಆರ್ಕ್ ಇದ್ದರೆ θ/360 × ಸರ್ಕಂಫರೆನ್ಸ್ 2πr. ಇದಿದ್ರೆ ಏನು? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಈ 3 ಫಾರ್ಮುಲಾ ಇಡೀ ಚಾಪ್ಟರ್ ಮುಗಿದೈತೆ. ಕರೆಕ್ಟಾಗಿ 3 ಫಾರ್ಮುಲಾ ನೀವು ನೆನ್ಪಿಟ್ಕೊಂಡು ಯಾವಾಗ ಸೆಕ್ಟರ್ ಫಾರ್ಮುಲಾ, ಯಾವಾಗ ಆರ್ಕ್ ಫಾರ್ಮುಲಾ, ಯಾವಾಗ ಸೆಗ್ಮೆಂಟ್ ಕಂಡುಹಿಡಿಬೇಕು. ಆ ಟ್ರಯಾಂಗಲ್ ಬಂದಾಗ ವೆರಿ ಈಸಿ, ಇಲ್ಲಿ ಒದ್ದಾಡ್ತಿರ್ತೀವಿ. ಟ್ರಯಾಂಗಲ್ ಬಂದರೆ ನಮಗೆ ಬರೋದೇ 3 ಥರ. ಸೆಂಟ್ರಲ್ ಆ್ಯಂಗಲ್ θ 60 ಡಿಗ್ರಿ ಇದ್ದರೆ ಏರಿಯಾ ಕಂಡುಹಿಡಿಯೋಕ್ಕೆ √3/4 ಇಂಟು ಸೈಡ್ ಸ್ಕ್ವೇರ್ ಹಾಕೋಬೇಕು. θ = 90 ಡಿಗ್ರಿ ಇದ್ದರೆ ½ ಇಂಟು ಬೇಸ್ ಇಂಟು ಹೈಟ್, ಅಲ್ಲಿ ಬೇಸ್ ಇಂಟು ಹೈಟ್ ಇನ್ಯಾವುದೂ ಅಲ್ಲ, ರೇಡಿಯಸ್ಸೇ ಆಗುತ್ತೆ. θ = 120 ಡಿಗ್ರಿ ಇದ್ದರೆ ಯೂಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಈ 3 ಕೇಸ್ ಬರೋದು ಟ್ರಯಾಂಗಲ್ ಬರಿಬೇಕಾದ್ರೆ. ಈ 3 ಕೇಸ್ ನೆನ್ಪಿಟ್ಕೊಬಿಟ್ರೆ ಇಟ್ ಈಸ್ ವೆರಿ ಈಸಿ. ಈಗ ನಮಗೆ ಲಾಸ್ಟ್ 2 ಇಯರ್ಸಿಂದ ಬರ್ತಿರೋವಂಥದ್ದು, ಅವನೇ ಏರಿಯಾ ಕೊಟ್ಬಿಡ್ತಾನೆ, ರೇಡಿಯಸ್ಸು ಮತ್ತು θ ಕಂಡುಹಿಡಿಯೋಕೆ ಕೇಳ್ತಾನೆ. ರೇಡಿಯಸ್ ಕಂಡುಹಿಡಿರಿ, ಮಾಡೆಲ್ ಪೇಪರ್ಲು ಇದೆ. ಥೀಟಾ ಕೇಳ್ಬಿಡ್ತಾರೆ. ಈ ಥರದ್ದು ಕೂಡ ಕ್ವಶನ್ಸು ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ಲು ಸಿಗುತ್ತೆ, ಲಾಸ್ಟ್ ಇಯರ್ ಆ್ಯನ್ಯುವಲ್ ಪೇಪರ್ಲು ಸಿಗುತ್ತೆ, ಮತ್ತು ನಿಮಗೆ ಇವಾಗಿಂದು ಮಾಡೆಲ್ ಪೇಪರ್ಲು 1-2 ಕ್ವಶನ್ ಇದೆ. ಅದನ್ನು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ 3 ಮಾರ್ಕ್ ತೊಗೊಳ್ಳೋದಕ್ಕೆ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. 3 ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನೀವು ಮಾಡ್ಬೋದು. ನೆಕ್ಸ್ಟ್ ಸರ್ಫೇಸ್ ಏರಿಯಾ ವಾಲ್ಯೂಮ್. ಸೊ 5 ಮಾರ್ಕ್ಗೆ ಒಂದು ಕ್ವಶನ್ನು ಈ ಚಾಪ್ಟರಿಂದ ಬಂದೇ ಬರುತ್ತೆ. ಅದ್ರ ಜೊತೆಗೆ 1 ಮಾರ್ಕ್ಗೆ 2 ಪ್ರಾಬ್ಲಮ್ ಇರುತ್ತೆ. ಏನು? Formulas to find out LSA and TSA and volume of solids, cube, cuboid, cylinder, cone, sphere, hemisphere. What is total surface area of hemisphere ಕೇಳ್ಬೋದು. What is the lateral surface area of cone ಕೇಳ್ಬೋದು. Volume of cylinder ಕೇಳ್ಬೋದು. ಡೈರೆಕ್ಟ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. Formulas to find out LSA, TSA and volume of combination of solid. ಈಗ ಒಂದು ಮಾಡೆಲ್ ಪೇಪರ್ಲಿ ಕೊಟ್ಟಿದ್ದಾನೆ, ಒಂದು ಎಮಿಸ್ಪಿಯರ್ನ ಕೊಟ್ಬಿಟ್ಟು, ಸೊ ನನಗೆ ಅದರ ಮೇಲೆ ಒಂದು ಕೋನ್ ಕೊಟ್ಟಿದ್ದಾನೆ.
ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಸರ್ಫೇಸ್ ಏರಿಯಾ ಆಫ್ ದಿಸ್? ಇದಕ್ಕೆ ಎಷ್ಟು ಫೇಸ್ ಇದೆ? ಸರ್ಫೇಸ್ ಏರಿಯಾ ಅಂದರೆ ಗೊತ್ತು, ಸಮ್ ಆಫ್ ದ ಏರಿಯಾಸ್ ಆಫ್ ಆಲ್ ದ ಫೇಸಸ್ ಆಫ್ ಅ ಸಾಲಿಡ್. ಇದಕ್ಕೆ ಎರಡು ಫೇಸ್ ಇದೆ, ಒಂದು ಸಿ ಎಸ್ ಎ ಆಫ್ ಕೋನ್, ಇನ್ನೊಂದು ಸಿ ಎಸ್ ಎ ಆಫ್ ಹೆಮಿಸ್ಫಿಯರ್. ಅವೆರಡನ್ನ ಆ್ಯಡ್ ಮಾಡಿಬಿಟ್ರೆ ಇದ್ರದ್ದು ಟಿ ಎಸ್ ಎ ಸಿಗುತ್ತೆ. ಅದಕ್ಕೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದು. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ಎಲ್ ಎಸ್ ಎ ಆಫ್ ಎ ಸಾಲಿಡ್ ವೆನ್ ಪೆರಿಮೀಟರ್ ಇಸ್ ಗಿವನ್. ಯಾಕಂದ್ರೆ ಎಲ್ ಎಸ್ ಎ ಮತ್ತೆ ಪೆರಿಮೀಟರ್ ಆಫ್ ಬೇಸ್ನ ಕಂಡುಹಿಡಬಹುದು, ಎಸ್ಪೆಷಲಿ ಫಾರ್ ಕ್ಯೂಬ್, ಕ್ಯೂಬಾಯ್ಡ್ ಅಂಡ್ ಸಿಲಿಂಡರ್. ಫಾರ್ ಕ್ಯೂಬ್, ಕ್ಯೂಬಾಯ್ಡ್ ಅಂಡ್ ಸಿಲಿಂಡರ್. ಸೊ ನನಗೇನಾಗುತ್ತೆ ಅಂದರೆ ಯಾವಾಗನೂ ಕೂಡ ಎಲ್ ಎಸ್ ಎ ಪೆರಿಮೀಟರ್ ಆಫ್ ಬೇಸ್ ಇಂಟು ಹೈಟ್ ಆಗುತ್ತೆ. ಯಾವಾಗನೂ ಕೂಡ ಅದೇನಾಗುತ್ತೆ, ಪೆರಿಮೀಟರ್ ಆಫ್ ಬೇಸ್ ಇಂಟು ಹೈಟ್. ದಿಸ್ ಈಸ್ ದ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. ನೀವು ಯಾವುದೇ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್ ತಗೊಂಡ್ರೆ ಎಲ್ ಎಸ್ ಯಾವಾಗನೂ ಕೂಡ ಅದರ ಪೆರಿಮೀಟರ್ ಆಫ್ ಬೇಸ್ಗೆ ಹೈಟ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಅದೇ ಥರ ವಾಲ್ಯೂಮ್ ಏನಾಗುತ್ತೆ ಅಂದರೆ ಏರಿಯಾ ಆಫ್ ಬೇಸ್ ಇಂಟು ಹೈಟ್ ಆಗುತ್ತೆ. ಇವೆರಡು ಫಾರ್ಮುಲಾ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಮಗೆ ಫಸ್ಟ್ ಮಾಡಲ್ ಪೇಪರಲ್ಲಿ ಇದ್ರ ಮೇಲೆ ಕ್ವಶನ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ನೀವೇನು ಎಕ್ಸ್ಪ್ಯಾಂಡ್ ಮಾಡೋದೇ ಬೇಡ, ಪೆರಿಮೀಟರ್ ಕೊಟ್ಟಿರ್ತಾರೆ, ಹೈಟ್ ಕೊಟ್ಟಿರ್ತಾನೆ, ಎರಡನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಎಲ್ ಎಸ್ ಎ ಸಿಗುತ್ತೆ. ಸಮ್ ಟೈಮ್ ಎಲ್ ಎಸ್ ಎ ಕೊಟ್ಟಿರ್ತಾನೆ, ಪೆರಿಮೀಟರ್ ಕೊಟ್ಟಿರ್ತಾನೆ, ಎಲ್ ಎಸ್ ಎನ ಪೆರಿಮೀಟರಿಂದ ಡಿವೈಡ್ ಮಾಡಿಬಿಟ್ರೆ ಹೈಟ್ ಸಿಕ್ಬಿಡುತ್ತೆ. ಈ ಥರ ನೀವು ಈಸಿಯಾಗಿ 1 ಮಾರ್ಕಿಗೆ ಟ್ರೈ ಮಾಡ್ಬೋದು. 5 ಮಾರ್ಕಿಗೆ ಎಲ್ ಎಸ್ ಎ, ಟಿ ಎಸ್ ಎ ಮತ್ತು ವಾಲ್ಯೂಮ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಫೈಂಡ್ ಔಟ್ ಮಾಡುವಂಥದ್ದು. ಡೆಫಿನೆಟ್ ಆಗಿ 5 ಮಾರ್ಕ್ ಇರೋದ್ರಿಂದ ಸರ್ಫೇಸ್ ಏರಿಯಾ, ವಾಲ್ಯೂಮ್ ಎರಡು ಕೇಳಿರ್ತಾರೆ. ಇನ್ನೊಂದು 1 ಮಾರ್ಕ್ಗೆ ಎಲ್ ಸ್ಲ್ಯಾಂಟ್ ಹೈಟ್ ಆಫ್ ಅ ಕೋನ್ ಕಂಡುಹಿಡಿಯೋದನ್ನು ಕೂಡ ಅವನು MCQ ಕೊಟ್ಬಿಡ್ಬೋದು. ಇಫ್ ದ ಹೈಟ್ ಅಂಡ್ ರೇಡಿಯಸ್ ಆಫ್ ದ ಕೋನ್ ಇಸ್ 10 and 5 centimeter, ದೆನ್ ವಾಟ್ ಇಸ್ ದ ಸ್ಲ್ಯಾಂಟ್ ಹೈಟ್? ಸೊ ಎಲ್ ಫಾರ್ಮುಲಾನು ಕೂಡ ನಾವು ಕಲ್ತ್ಕೋಬೇಕು, ಅದು ಮಿಸ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್. ವೆರಿ ಸಿಂಪಲ್ ಚಾಪ್ಟರ್ ಆ್ಯಂಡ್ ಈಸಿ ಚಾಪ್ಟರ್. ಒಂದು 1 ಮಾರ್ಕಿಗೆ ಬರುತ್ತೆ, ಒಂದು 3 ಮಾರ್ಕಿಗೆ ಬರುತ್ತೆ. ಸೊ 1 ಮಾರ್ಕ್ ಗೊತ್ತು, ಫಾರ್ಮುಲಾಸ್ ಆನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಮೀನು, ಮೀಡಿಯನ್ನು, ಮೋಡ್ ಕಂಡುಹಿಡಲಿಕ್ಕೆ ಫಾರ್ಮುಲಾ. ಎಂಪರಿಕಲ್ ರಿಲೇಷನ್. ಸೊ ಎಂಪರಿಕಲ್ ರಿಲೇಷನ್ ಅಂದರೆ ಏನು? ಮೋಡ್ ಪ್ಲಸ್ 2 ಮೀನ್ is equal to 3 median. ಇದನ್ನ ಎಂಪರಿಕಲ್ ರಿಲೇಷನ್ ಬಿಟ್ವೀನ್ ದ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತೀವಿ. ಈ ಫಾರ್ಮುಲಾ ಕೇಳ್ಬೋದು. ಫೈಂಡಿಂಗ್ ಮೀನ್, ಮೋಡ್, ಮೀಡಿಯನ್ ಫಾರ್ ಅನ್ಗ್ರೂಪ್ಡ್ ಡೇಟಾ ಕೇಳ್ಬೋದು. ಕ್ಲಾಸ್ ಮಾರ್ಕ್ ಕೇಳ್ಬೋದು, ಕ್ಲಾಸ್ ಸೈಜ್ ಕೇಳ್ಬೋದು, ರೇಂಜ್ ಆಫ್ ದ ಡೇಟಾ ಕೇಳ್ಬೋದು. ರೇಂಜ್ ಆಫ್ ದ ಡೇಟಾ ಅಂದರೆ ಆ ಡೇಟಾನ ನೀವು ಬರೆದಾಗ, ನಂಬರ್ಸ್ನ ಬರೆದಾಗ ಲೀಸ್ಟ್ ನಂಬರಿಂದ ಮ್ಯಾಕ್ಸಿಮಮ್ ಲಾರ್ಜೆಸ್ಟ್ ನಂಬರ್ಗೆ ಇರುವಂಥ ಗ್ಯಾಪ್ನ, ಆ ಡಿಫ್ರೆನ್ಸ್ನ ಲೀಸ್ಟ್ ನಂಬರ್, ಅಪ್ಪರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಲೀಸ್ಟ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂಥದ್ದನ್ನು ರೇಂಜ್ ಅಂತ ಕರಿತೀವಿ. ಮೀಡಿಯನ್ ಆ್ಯಂಡ್ ಮೋಡಲ್ ಕ್ಲಾಸ್ ಫಾರ್ ಕಂಟಿನ್ಯೂಸ್ ಗ್ರೂಪ್ ಡೇಟಾ. ಮೀಡಿಯನ್ ಕ್ಲಾಸ್ ಯಾವುದು, ಮೋಡಲ್ ಕ್ಲಾಸ್ ಯಾವುದು, ಅಥವಾ ಯಾವ್ದಾದ್ರು ಫಾರ್ಮುಲಾ ಕೊಟ್ಬಿಟ್ಟು ಇದರಲ್ಲಿ ಎಲ್ ಏನಾಗುತ್ತೆ. ಈಗ ಮೀಡಿಯನ್ ಫಾರ್ಮುಲಾ ಕೊಟ್ಬಿಟ್ಟು ಎನ್ ಅಂದರೆ ಏನು, ಸಿ ಎಫ್ ಅಂದರೆ ಏನು, ಎಫ್ ಅಂದರೆ ಏನು, ಎಚ್ ಅಂದರೆ ಏನು, ಈ ಥರ ಆ ಟರ್ಮ್ಸ್ ಬಗ್ಗೆ ನಮಗೆ ಕೇಳ್ಬೋದು. ಈ ಯಾವ ಟರ್ಮ್ಗೆ ಏನು. ಈಗ ಫಾರ್ ಎಕ್ಸಾಂಪಲ್ ಮೀಡಿಯನ್ಲಿ ಸಿ ಎಫ್ ಅಂದರೆ ಬರೀ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರೀಬಾರ್ದು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಮೀಡಿಯನ್ ಕ್ಲಾಸ್ ಫುಲ್ ಬರೀಬೇಕು. ಎಫ್ ಏನು? ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಎನ್ ಅಂದ್ರೆ ಏನು? ಸಮ್ ಆಫ್ ದ ಫ್ರೀಕ್ವೆನ್ಸೀಸ್. ಅದೇ ಥರ ಮೋಡ್ ಫಾರ್ಮುಲಾ ತಗೊಂಡ್ರೆ ಎಲ್ಲೇನು? ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್. ರೈಟ್? ಒಂದು ಇಂಟರ್ವಲ್ ಕೊಟ್ಬಿಟ್ಟು ಇದು ಯಾವುದು ಮೋಡಲ್ ಕ್ಲಾಸ್ ಆಗುತ್ತೆ, ಯಾವುದು ಮೀಡಿಯನ್ ಕ್ಲಾಸ್ ಆಗುತ್ತೆ ಅಂತಲೇ ಕೇಳ್ಬೋದು. ಮತ್ತು ಗ್ರೂಪ್ ಡೇಟಾಗೆ ಮೀನ್, ಮೋಡ್, ಮೀಡಿಯನ್ ಕಂಡುಹಿಡಿಯೋದು ಯಾವುದಾದ್ರೂ ಒಂದು, ನನಗೆ ಯಾವುದಾದ್ರು ಒಂದು, 3 ಕೇಳಲ್ಲ, ಯಾವುದಾದ್ರು ಒಂದನ್ನು ಫೈಂಡ್ ಔಟ್ ಮಾಡಲಿಕ್ಕೆ 3 ಮಾರ್ಕ್ ಕೊಡ್ಬೋದು. ವೆರಿ ಈಸಿ ಚಾಪ್ಟರ್. ಅಗೇನ್ ಪಾರ್ಟ್ 2 ಎಲ್ಲ ಸ್ಕೋರಿಂಗೆ. ಸರ್ಕಲ್ಸ್ ಆಗ್ಬೋದು, ಒಂದು ಥಿಯರಮ್ ಈಸಿಯಾಗಿರುತ್ತೆ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಆಗ್ಬೋದು, ಸ್ಟ್ಯಾಟ್ಸ್ ಆಗ್ಬೋದು, ಪ್ರಾಬಬಿಲಿಟಿ ಆಗ್ಬೋದು, ಟ್ರಿಗ್ನೋಮೆಟ್ರಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಸೈಸ್ ಇಸ್ ವೆರಿ ಈಸಿ. ಸೊ ಪಾರ್ಟ್ 2 ಸ್ಕೋರಿಂಗ್ ಅಂತ ಹೇಳ್ಬೋದು ನಾವು. ಪಾರ್ಟ್ 1 ಕಂಪೇರ್ ಮಾಡಲಿಕ್ಕಿಂತ ಪಾರ್ಟ್ 2 ಅಲ್ಲಿ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಚಾಪ್ಟರ್, ಲಾಸ್ಟ್ ಚಾಪ್ಟರ್, ಪ್ರಾಬಬಿಲಿಟಿ. ಈ ಪ್ರಾಬಬಿಲಿಟಿಯಿಂದ ನನಗೇನು ಬರುತ್ತೆ ಅಂದರೆ, ಎಗೇನ್ 1 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ. ಟೋಟಲ್ ನನಗೆ 4 ಮಾರ್ಕ್ಸ್ ಈ ಚಾಪ್ಟರಿಂದ ಬರುತ್ತೆ. 1 ಮಾರ್ಕ್ಗೆ ಏನೇನು ಕಲಿಬೇಕು ನಾನು? ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ನಾವು ಯಾವುದೇ ಒಂದು ಇವೆಂಟ್ ತಗೊಂಡ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಎಲ್ಲಿಂದ ಎಲ್ಲಿಗಿರುತ್ತೆ? ಇಂಪಾಸಿಬಲ್ ಇವೆಂಟ್ ಆದರೆ 0 ಆಗುತ್ತೆ, ಸರ್ಟೈನ್ ಇವೆಂಟ್ ಆದರೆ 1 ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ತಗೊಂಡ್ರು ಅದು 1ಗಿಂತ ಕಡಿಮೆ ಇರುತ್ತೆ, 0ಗಿಂತ ಜಾಸ್ತಿ ಇರುತ್ತೆ. ಈ ರೇಂಜ್ ಆಫ್ ಪ್ರಾಬಬಿಲಿಟಿ ಆಫ್ ಇವೆಂಟ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸ್ಯಾಂಪಲ್ ಸ್ಪೇಸ್ ಆಫ್ ಸಮ್ ಸ್ಟ್ಯಾಂಡರ್ಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಫಾರ್ ಎಕ್ಸಾಂಪಲ್ ಟಾಸಿಂಗ್ ಕಾಯಿನ್, ಟಾಸಿಂಗ್ 2 ಕಾಯಿನ್, ಟಾಸಿಂಗ್ 3 ಕಾಯಿನ್ಸ್, ಥ್ರೋಯಿಂಗ್ ಎ ಡೈ, ಥ್ರೋಯಿಂಗ್ 2 ಡೈಸ್, ರೈಟ್? ಮತ್ತು ಪ್ಯಾಕ್ ಆಫ್ ಕಾರ್ಡ್ಸ್, ಇದೆಲ್ಲ ನೆನ್ಪಿಟ್ಕೋಬೇಕು. ಪ್ರಾಬಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್ ಎಷ್ಟು? 0. ಶುವರ್ ಇವೆಂಟ್ ಎಷ್ಟು? ಪ್ರಾಬಬಿಲಿಟಿ 1. ಇದನ್ನು ಸರ್ಟೈನ್ ಇವೆಂಟ್ ಅಂತಲೂ ಕೂಡ ಕರಿತೀವಿ. ಸೊ ಶುವರ್ ಇವೆಂಟ್ನ ನಾವು ಪ್ರಾಬಬಿಲಿಟಿ ಆಫ್ ಎಸ್ ಅಂತಲೂ ಕೂಡ ಕರಿಬೋದು.
probability of sample space is also equal to 1. Sum of the probabilities of all possible elementary event ಏನಾಗುತ್ತೆ, P of E plus P of E bar ಏನು, ಅಥವಾ ಈ ರಿಲೇಷನ್ ಮೇಲೆ 1 ಮಾರ್ಕ್ ಪ್ರಾಬ್ಲಮ್ ಕೂಡ ಅವರು ಕೊಡ್ಬೋದು. ಇದು ಬಿಟ್ಟರೆ 3 ಮಾರ್ಕ್ಗೆ ಪ್ರಾಬ್ಲಮ್ಸ್ ಆನ್ ಥಿಯರಿಟಿಕಲ್ ಪ್ರಾಬಬಿಲಿಟಿ ಅಂದರೆ ನಮ್ಮ ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಮು ಅದಕ್ಕೆ ಸಿಮಿಲರ್ ಆಗಿರುವಂಥ ಪ್ರಾಬ್ಲಮ್ಮು ಯಾವುದಾದ್ರೂ ಕೂಡ 3 ಮಾರ್ಕಿಗೆ ಬರ್ಬೋದು. ಸೊ ಇದಿಷ್ಟು ನನಗೆ ಪ್ರಾಬಬಿಲಿಟಿಲಿ ಎಕ್ಸ್ಪೆಕ್ಟ್ ಮಾಡುವಂಥ ಏರಿಯಾಸು. ಸೊ ಐ ಹೋಪ್ ನಿಮಗೆ ನಾನು ಕೊಟ್ಟಿರುವಂಥದ್ದು, ಸೊ ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು ಹೆಲ್ಪ್ ಆಗುತ್ತೆ, ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್, ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಎಷ್ಟು ಈಸಿಯಾಗಿ ವಿ ಕ್ಯಾನ್ ಸ್ಕೋರ್ 50 ಮಾರ್ಕ್ಸ್ ಔಟ್ ಆಫ್ 80. 50 ಮಾರ್ಕ್ನ ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ನಾವು ಮ್ಯಾಥಮೆಟಿಕ್ಸಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅನ್ನೋದಕ್ಕೆ ಒಂದು ಪವರ್ ಪಾಯಿಂಟ್ ರೆಡಿ ಮಾಡ್ತಾ ಇದ್ದೀನಿ. ಡೆಫಿನೆಟ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಅದು ರೆಡಿ ಆಗಿರುತ್ತೆ, ಇನ್ 1 or 2 ಡೇಸಲ್ಲಿ ಅದು ಸಿಗುತ್ತೆ. ಆ್ಯಂಡ್ ಹೌ ವಿ ಕ್ಯಾನ್ ಮ್ಯಾನೇಜ್ ಟೈಮ್, 3 hours 15 minutes ಇರುತ್ತೆ, ಅಂದರೆ 15 minutes ಕ್ವಶನ್ ಪೇಪರ್ ರೀಡಿಂಗ್ ಅಂದರು, ಇನ್ನು 3 ಅವರಲ್ಲಿ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡು ಬರೆದ್ರೆ ಈಸಿಯಾಗಿ 2.5 hours ನಮ್ಮ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡ್ಬೋದು. ಅದು ಹೇಗೆ ಆ 2 ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ರಿ. ಸೊ ಇವತ್ತು ಆಲ್ರೆಡಿ 24th, ವಿ ಲೆಫ್ಟ್ ವಿತ್ ಅನದರ್ 10 days ಫಾರ್ ಅವರ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದಿ ಬೆಸ್ಟ್ ಹೇಳ್ತಾ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.